ಪ್ರೈಸ್ ಲಾರ್ಡ್. ಎಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆ. ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ಧ್ಯಾನಿಸುವ. ಕೀರ್ತನೆ 119 ಅದರ 27 ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ: ನಿನ್ನ ನೇಮಗಳ ದಾರಿಯನ್ನು ತಿಳಿಯಪಡಿಸು, ಆಗ ನಿನ್ನ ಅದ್ಭುತ ಕೃತ್ಯಗಳನ್ನು ಧ್ಯಾನಿಸುವೆನು. ದೇವರ ನೇಮಗಳನ್ನ ನಾವು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿ ಏನು ಮಾಡ್ಬೇಕಂತೆ ತಿಳ್ಕೊಳ್ಬೇಕಂತ. ದೇವರ ನೇಮ ಏನು? ನಿನ್ನ ನಂಬಿರುವ ದೇವರು ಯಾರಾಗಿದ್ದಾರೆ, ನೀನು ಆರಾಧಿಸ್ತಿರುವ ದೇವರು ಯಾರಾಗಿದ್ದಾರೆ? ಆತನು ಪರಿಶುದ್ಧನಾಗಿದ್ದಾನೆ. ಸೊ ಆ ಪರಿಶುದ್ಧನಾಗಿರುವಂಥ ದೇವರ ಮಗನೂ ಮಗಳಾಗಿರುವಂಥ ನಾವುಗಳು ಈ ಭೂಮಿ ಮೇಲೆ ಪರಿಶುದ್ಧರಾಗಿ ಜೀವಿಸುವಂಥ ಸಂಪೂರ್ಣವಾಗಿರುವಂಥ ಜವಾಬ್ದಾರಿ ಉಳ್ಳವರಾಗಿದ್ದೇವೆ. ಹಾಗಾಗಿ ಯಾವಾಗ ಈ ಪರಿಶುದ್ಧತೆಯ ಜೀವನವನ್ನು ನಾವುಗಳು ಜೀವಿಸ್ತೇವೋ, ದೇವರ ವಾಕ್ಯ ಬಹಳ ಚೆನ್ನಾಗಿ ಹೇಳ್ತದೆ, ನಿನ್ನ ಅದ್ಭುತಗಳನ್ನು ಧ್ಯಾನಿಸುವಾಗ ದೇವರು ಮಾಡ್ತಾರೆ. ಅಂದರೆ ಅರ್ಥ, ನಿನ್ನ ಜೀವನದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ದೇವರು ಮಾಡ್ತಾರೆ. ನಿನ್ನ ಬಾಳಲ್ಲಿ ಅದ್ಭುತಗಳ ಮೇಲೆ ಅದ್ಭುತ ಮಾಡ್ತಾರೆ. ನಿನ್ನ ಕುಟುಂಬದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳನ್ನು ದೇವರು ಮಾಡುವುದಕ್ಕೆ ಶಕ್ತನಾಗಿದೆ. ನೀನು ಅದ್ಭುತವನ್ನು ನೋಡಬೇಕೆಂಬುದಾಗಿ ನೀನು ಆಸೆ ಪಟ್ಟರೆ ದೇವರ ನೇಮಗಳನ್ನು ಪಾಲನೆ ಮಾಡು, ದೇವರ ವಾಕ್ಯವನ್ನು ಪಾಲನೆ ಮಾಡು. ಯಾಕಂದರೆ ದೇವರ ವಾಕ್ಯ, ದೇವರ ನೇಮ ಅದು ಜೀವ ಕೊಡುವಂಥದ್ದು, ಅದು ಸಜೀವವಾದದ್ದು, ಅದು ಕಾರ್ಯ ಸಾಧಕವಾದದ್ದು, ಅದು ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು ದೇವರ ನೇಮವಾಗಿದೆ. ಹಾಗಾಗಿ ನಿನ್ನ ಜೀವನದಲ್ಲಿ ಇವತ್ತು ತೀರ್ಮಾನ ಮಾಡುವುದು ವೇಳೆ ಅನೇಕ ನೇಮಗಳನ್ನು ಪಾಲನೆ ಮಾಡಿ ನಿನ್ನ ಜೀವನದಲ್ಲಿ ಸೋತು ಹೋಗಿರ್ಬೋದು. ಆದರೆ ದೇವರ ವಾಕ್ಯದ ನೇಮಗಳನ್ನು, ದೇವರ ವಾಕ್ಯವನ್ನು ಪಾಲನೆ ಮಾಡಿ ನಿನ್ನ ಜೀವನದಲ್ಲಿ ಏನಾದರೂ ಜೀವಿಸುವುದಾದರೆ ಡೆಫಿನೆಟ್ಲಿ ಆಗಿ ನಿನ್ನ ಜೀವನದಲ್ಲಿ ಅದ್ಭುತ ನಡೀತದೆ. ಒಂದು ವೇಳೆ ನೀನು ರೋಗದಲ್ಲಿದ್ದರೆ ದೇವರು ನಿನ್ನನ್ನು ಗುಣಪಡಿಸ್ತಾನೆ. ನೀನು ಅಸಮಾಧಾನದಲ್ಲಿ ನಿನಗೆ ಸಮಾಧಾನ ಕೊಡ್ತಾನೆ. ಒಂದು ವೇಳೆ ನೀನು ಪಾಪದಲ್ಲಿದ್ದರೆ ನೀನು ಪಾಪದಿಂದ ಬಿಡಿಸ್ತಾನೆ. ಶಾಪದಲ್ಲಿದ್ದರೆ, ದರಿದ್ರತನದಲ್ಲಿದ್ದರೆ ಯೇಸು ಕ್ರಿಸ್ತನು ನಿನ್ನನ್ನು ಬಿಡಿಸಿ ನಿನಗೆ ಆಶೀರ್ವಾದಕ್ಕೆ, ನಿನ್ನ ಜೀವನ ಆಶೀರ್ವಾದಕ್ಕೆ, ನಿನ್ನ ಕುಟುಂಬ ಆಶೀರ್ವಾದಕ್ಕೆ, ನಿನ್ನ ವಂಶ ಆಶೀರ್ವಾದಕ್ಕೆ ಯೇಸು ಕ್ರಿಸ್ತನು ನಡೆಸಿ ನಿಲ್ಲಿಸೋದಕ್ಕೆ ಶಕ್ತನಾಗಿದೆ. ಯಾಕಂದರೆ ಯೇಸು ಕ್ರಿಸ್ತನ ಅದ್ಭುತಗಳನ್ನು ಮಾಡುವ ದೇವರು, ಕುರುಡರಿಗೆ ಕಣ್ಣು ಕೊಡುವ ದೇವರು, ಕುಂಟರಿಗೆ ಕಾಲು ಕೊಡುವ ದೇವರು, ಸತ್ತವರನ್ನು ಎದ್ದೇಳಿಸುವ ದೇವರು, ರೋಗಗಳನ್ನು ವಾಸಿ ಮಾಡುವ ದೇವರು, ನಿನ್ನ ಎಲ್ಲ ಸಮಸ್ಯೆಗಳಿಗೆ, ಚಿಂತೆಗಳಿಗೆ, ನಿನ್ನ ದುಃಖಗಳಿಗೆ, ನಿನ್ನ ಭಾರಗಳಿಗೆ ಎಲ್ಲವುಗಳಿಂದ ನಿನ್ನನ್ನು ಬಿಡಿಸುವಂಥ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆಗ ಆತನ ಅದ್ಭುತಗಳನ್ನು ಧ್ಯಾನಿಸುವುದಕ್ಕೆ ನನಗೆ ಸಾಧ್ಯವಾಗುತ್ತೆ. ಇವತ್ತು ತೀರ್ಮಾನ ಮಾಡ್ತೀಯ, ಆತ ನಿನಗೋಸ್ಕರ ಈ ಲೋಕಕ್ಕೆ ಮನುಷ್ಯನಾಗಿ ಬಂದು ತನ್ನ ಪ್ರಾಣವನ್ನು ಕೊಟ್ಟು ಆತನು 3ನೇ ದಿನದಲ್ಲಿ ಎದ್ದು ಬಂದು ಇವತ್ತು ನಿನ್ನನ್ನು ಆ ನಿತ್ಯ ಜೀವಕ್ಕೆ, ಸ್ವರ್ಗರಾಜ್ಯಕ್ಕೆ ಸೇರಿಸುವುದಕ್ಕಾಗಿ ಯಾವಾಗಲೂ ಎದುರು ನೋಡುತ್ತಿರುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಗಾಡ್ ಬ್ಲೆಸ್ ಯು. ಆಮೆನ್.